ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಮ್ಮ ಇದು? ತೆಗೆದು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇದೇ ತರದ ಒಂದು ಪುಟಾಣಿನ ನೀವು ನಮಗ್ ಕೊಡ್ಬೇಕು. ಆಮೇಲೆ ಆ ಪುಟಾಣಿ ಜೊತೆನಲ್ಲಿ ನಾವು ಹೊಸ ವರ್ಷನ ಸಂಭ್ರಮದಿಂದ ಆಚರಣೆ ಮಾಡ್ಬೇಕು. ಅದಕ್ಕೆ ಕೊಟ್ಟಿರೋದು. ಅಂಥವ್ರು ನಾವು ಆಸ್ತಿಲ್ ಪಾಲ್ ಕೇಳಿದ್ರು ಕೂಡ ಅವ್ರ ಮೊಮ್ಮಗುಗೋಸ್ಕರ ಅದನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಅಲ್ಲೇ ಇಟ್ಕೋತಾ ಇದ್ರು. ಹೇಳಲಿಲ್ಲ. ಅಲ್ಲ ಪಾರು, ನನ್ನ ಹತ್ರನಾದ್ರೂ ಈ ವಿಷಯ ಹೇಳ್ಕೋಬೇಕಿತ್ತಲ್ವಾ? ಯಾಕೆ ಮುಚ್ಚಿಟ್ಟೆ? ನನ್ಗೇನಾದ್ರೂ ವಿಷಯ ಗೊತ್ತಾಗಿದ್ದಿದ್ರೆ ನಿನ್ನ ಈ ಪರಿಸ್ಥಿತಿಲಿ ಮನೆಯಿಂದ ಆಚೆ ನಿಜವಾಗ್ಲೂ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ. ಅದಕ್ಕೆ ಹೇಳಲಿಲ್ಲ ಯಜಮಾನ್ರೆ. ಥ್ಯಾಂಕ್ಸ್ ಪ್ರೀತು. ಯಾಕೆ? ನಿನ್ ಬ್ಯುಸಿ ಶೆಡ್ಯೂಲ್ ಅಲ್ಲೂ ನನಗೆ ಕಾಲ್ ಮಾಡಿ ಇಷ್ಟು ಕೇರ್ ತಗೊಳ್ತಾ ಇದೆಯಲ್ಲ, ಅದಕ್ಕೆ. ಇಟ್ಸ್ ಮೈ ಡ್ಯೂಟಿ. ಯಾಕಂದ್ರೆ ಈಗ ನೀನು ಒಬ್ಳೆ ಅಲ್ಲ, ನಿನ್ ಜೊತೆ ಒಂದು ಪುಟ್ಟ ಮರಿನೂ ಇದೆ. ಓ, ಅದಕ್ಕೋಸ್ಕರ ಕೇರ್ ಮಾಡ್ತಿದ್ಯಾ? ಇಲ್ಲಾಂದ್ರೆ ಕೇರ್ ಮಾಡ್ತಿರ್ಲಿಲ್ವಾ? ಖಂಡಿತ ಮಾಡ್ತಿದ್ದೆ, ಆದ್ರೆ ಆ ಕೇರ್, ಲವ್ ಎಲ್ಲ ಇನ್ನೂ ಜಾಸ್ತಿ ಆಗಿದೆ. ಕೇಳೋದೆ ಮರ್ತಿದ್ದೆ ಪ್ರೀತು. ಮತ್ತೆ ನಿನ್ಗವ್ರ ಕಾಟ ಕೊಟ್ಟಿಲ್ಲ ತಾನೆ? ಯಾರು ಹೇಳು? ಅದೇ ನಿನ್ ಶತ್ರು. ಮತ್ತೆ ಅವ್ರು ನಿನಗೆ ಫೋನ್ ಮಾಡಿ ಏನು ಟಾರ್ಚರ್ ಕೊಟ್ಟಿಲ್ಲ ತಾನೆ? ಇಲ್ಲ. ಮೋಸ್ಟ್ಲಿ ಅವತ್ತವ್ರು ನಿನಗೆ ಫೋನ್ ಮಾಡಿದಾಗ ಅವ್ರ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಬೈದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ. ಕೆಟ್ಟವ್ರ ದುಷ್ಟತನಕ್ಕಿಂತ ಅಸಹಾಯಕರ ಕೋಪನೇ ಡೇಂಜರ್ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ಬೇಕು. ಅದಕ್ಕೆ ನಿನಗೆ ಮತ್ತೆ ತೊಂದರೆ ಕೊಡ್ತಿಲ್ಲ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಮತ್ತೆ ಅವ್ರು ನಿನ್ನ ತಂಟೆಗೆ ಬರ್ದೇ ಇದ್ರೆ ಸಾಕು. ನನ್ನ ಬಗ್ಗೆ ಯೋಚನೆ ಮಾಡದೆ ನಿನ್ನ ಹೆಲ್ತ್ ಬಗ್ಗೆನೂ ಗಮನ ಕೊಡು. ಸರಿ. ಈ ವಿಷಯ ಬ್ರೋಗೆ ಅದಕ್ಕೆ ಹೇಳ್ದ? ಇನ್ನೂ ಹೇಳಿಲ್ಲ ಪ್ರೀತು. ಮೊದಲು ಹೇಳು. ಹೇಳ್ತೀನಿ. ಆದರೆ ಅತ್ತೆ ಕಣ್ ತಪ್ಪಿಸಿ ನಾನು ಅಲ್ಲಿಗೆ ಹೋಗಿ ಹೇಗೆ ಹೇಳೋದಕ್ಕಾಗುತ್ತೆ? ಸದ್ಯಕ್ಕೆ ಫೋನ್ ಮಾಡೇ ಹೇಳ್ತೀನಿ. ಹಾಗೆ ಮಾಡು, ಆಯ್ತಾ? ಸರಿ ಪ್ರೀತು, ಬಾಯ್. ಓಕೆ, ಬಾಯ್. ಟೇಕ್ ಕೇರ್. ಲವ್ ಯು. ಓಕೆ, ಟೇಕ್ ಕೇರ್. ಏನ್ ಹೇಳ್ತಾ ಇದೆಯಾ ಪಾರು? ಹೌದು ಯಜಮಾನ್ರೆ, ಗಂಡನ ಕಷ್ಟ ಸುಖ ಹಂಚ್ಕೊಳ್ಳೋದು ಹೆಂಡತಿ ಕರ್ತವ್ಯ ಅಲ್ವಾ? ನಾನು ಈ ವಿಷಯ ನಿಮ್ಮ ಹತ್ರ ಅಲ್ಲೇ ಹೇಳಿದ್ರೆ ನೀವು ಖಂಡಿತ ನನ್ನನ್ನು ಆ ಮನೆಯಿಂದ ಹೊರಗೆ ಕಟ್ಕೊಂಡು ಬರ್ತಾ ಇರಲಿಲ್ಲ. ಆಗ ನಾವು ಆಸ್ತಿಲಿ ಪಾಲ್ ಕೇಳಬೇಕು ಅಂತಿದ್ದದ್ದು ಉದ್ದೇಶ ಏನಾಗ್ತಿತ್ತು ಯಜಮಾನ್ರೆ? ಒಂದು ವೇಳೆ ನಮ್ಮ ಉದ್ದೇಶನೇ ನಮಗೆ ಮುಖ್ಯ ಅಂತ ಹೇಳಿ ನೀವು ನನ್ನನ್ನು ಹೊರಗೆ ಕರ್ಕೊಂಡು ಬಂದಿದ್ರೆ, ಇಂಥ ಸಮಯದಲ್ಲಿ ಅವಳನ್ನ ಹೊರಗೆ ಕರ್ಕೊಂಡು ಬಂದ್ಬಿಟ್ನಲ್ಲ ಅಂತ ನೀವು ನೊಂದ್ಕೋತಿದ್ರಿ ಅಲ್ವಾ ಯಜಮಾನ್ರೆ? ಅದಕ್ಕೆ ನಾನು ಹೇಳಲಿಲ್ಲ. ದೇವ್ರ ದಯದಿಂದ ಅಪ್ಪ ನಮಗೆ ಸಿಕ್ಕಿದ್ರು. ನಾನಿದ್ದೀನಿ ಅಂತ ಹೇಳಿ ಅವ್ರು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ನಮಗೆ ಧೈರ್ಯ ತುಂಬಿದ್ರು. ಸರಿ, ಹೀಗೆ ಬಂದ್ಮೇಲಾದ್ರೂ ವಿಷಯ ಹೇಳಿದ್ರೆ ಯಾಕೆ ಮುಚ್ಚಿಟ್ಟೆ? ನಿಮ್ಮ ಮನಸ್ಥಿತಿ ಸರಿ ಇರಲಿಲ್ಲ ಯಜಮಾನ್ರೆ. ಜೊತೆಗೆ ಪರಿಸ್ಥಿತಿ ನಮ್ಮ ಪರವಾಗಿರಲಿಲ್ಲ. ನೀವು ಕೆಲಸದ ಹುಡುಕಾಟದಲ್ಲಿದ್ರಿ. ನಿಮಗೆ ಕೆಲಸ ಸಿಕ್ಕಿದ ಮೇಲೆ ಈ ಖುಷಿ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತಿದ್ದೆ. ಆದರೆ ನಿಮಗೆ ಕೆಲಸ ಸಿಗಲಿಲ್ಲ.
ನೀವು ಆ ನೋವಲ್ಲಿದ್ರಿ, ಅದಕ್ಕೆ ಹೇಳಲಿಲ್ಲ ಯಜಮಾನ್ರೆ. ಆಮೇಲೆ ಜನನಿ ತಾಯಿ ಆಗ್ತಿರೋ ವಿಷಯನ ಕೇಳಿ ನೀವು ಖುಷಿ ಪಡೋದನ್ನ ನೋಡ್ದೆ. ಹಾಗೊಂದ್ ವೇಳೆ ನೀವ್ ತಂದೆ ಆದ್ರೆ ಅಂತ ನಾನು ನಿಮ್ಮ ಹತ್ರ ಕೇಳಿದಾಗ ಅದು ಜಗತ್ತಿನ ಅತಿ ಖುಷಿ ಪಡೋ ಕ್ಷಣ ಅಂತ ಹೇಳಿದ್ರಿ. ಆಮೇಲೆ ಕಷ್ಟದಲ್ಲಿದ್ದಾಗ ತಾಯಿ ಆದ್ರೆ ಅಂತ ನಾನು ನಿಮ್ಮ ಹತ್ರ ಕೇಳ್ದೆ. ನೀವ್ ಹೇಳಿದ್ರಿ ಮಕ್ಕಳು ದೇವ್ರ ಸಮಾನ ಅಂತ, ದೇವ್ರು ನಮ್ಮ ಜೀವನದಲ್ಲಿ ಮಕ್ಕಳ ರೂಪದಲ್ಲಿ ಬಂದ್ರೆ ನಮ್ಗಿರೋ ಕಷ್ಟ ಎಲ್ಲ ಗಾಳಿಲಿ ತೂರ್ ಹೋದಾಗೆ ಅಂತ. ಆಗ ನಾನು ಧೈರ್ಯ ಮಾಡಿ ಈ ವಿಚಾರನ ನಿಮ್ಮ ಹತ್ರ ಹೇಳ್ದೆ ಯಜಮಾನ್ರೆ. ಆದ್ರೂ ನಿಮಗ್ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಎಂಥ ಒಳ್ಳೆ ಮಗಳನ್ನ ಹೆತ್ತಿದ್ದೀರಾ ಸಾರ್ಥಿ. ದುಡ್ಡು, ಆಸ್ತಿ, ಹೆಸರು ಏನು ಸಂಪಾದಿಸ್ತಾ ಇದ್ರೂ ಪರವಾಗಿಲ್ಲ, ಇವಳೆ ನಿಮಗೆ ದೊಡ್ಡ ಆಸ್ತಿ, ನನ್ನ ಪಾಲಿನ ಅದೃಷ್ಟ ದೇವತೆ. ಅಪ್ಪ, ನಾನು ತಾಯಿ ಆಗ್ತಾ ಇರೋ ವಿಷಯ ಅತ್ಯಮ್ಮಂಗಾಗ್ಲಿ ಮಾವಂಗಾಗ್ಲಿ ಅರ್ಸನ್ ಕೋಟೆಲಿ ಇನ್ ಯಾರಿಗೆ ಆಗ್ಲಿ ಹೇಳ್ಬಾರ್ದು. ಆಯ್ತು, ಹಾಗಂತ ಮಾತು ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.